ಗಂಡರ ಗಂಡ ಧೀರ ಪ್ರಚಂಡ ಸಾಹಸ ಸಿಂಹ ಸಾಮ್ರಾಟ್ ಅಭಿನವ ಭಾರ್ಗವ ಸಿಂಹಾದ್ರಿ ಸಿಂಹ ಮೈಸೂರು ರತ್ನ ಅಖಿಲ ಕರ್ನಾಟಕ ಸೂಪರ್ ಸ್ಟಾರ್ ಹ್ಯಾಂಡ್ಸಮ್ ಹೀರೋ ಮೌನದ ಮನ್ಮಥ ಸೌಂದರ್ಯ ಶಿಖರ ಶ್ರೀ ಶ್ರೀ ವಿಷ್ಣು ಮಹಾರಾಜ್ ಗೆ ಗಂಡದೆ ಗಂಡ ಭಾರತಿ ಗಂಡ ಸಾಹಸ ಸಿಂಹ ವಿಷ್ಣು ಮಹಾರಾಜ್ ಗೆ 5 ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಚರಿತ್ರೆ ಆಗುತ್ತೆ. ವಿಷ್ಣು ಪಿಕ್ಚರ್ ಇದೆಲ್ಲ ಇದು ವಿಷ್ಣುದ ಸಂಭ್ರಮ ನಮಗಿದೆ, ಜಾತ್ರೆ ನಮಗಿದು. ಯಾಕಂದ್ರೆ 25 ವರ್ಷದಿಂದ ಹೇಗಿದೆ ಕ್ರೇಜ್, ಅದೇ ಕ್ರೇಜ್ ಇದೆ. ಅದು ಪ್ರೀತಿಯಿಂದ ಬಂದಿರೋರು ನಾವೆಲ್ಲ. ಯಾಕಂದ್ರೆ ಅವ್ರ ತರ ನಟ ಯಾರು ಬರಕ್ ಸಾಧ್ಯ ಇಲ್ಲ. super ಸುಂದರ ಅವ್ರು ಬಿಡಿ ಅವರು. ಅವ್ರಿಗೆ ಎಷ್ಟು ಹೇಳಿದ್ರು ಸಾಲದೆ, ಎಷ್ಟು ಕೋಟಿಗೆ ಹೇಳಿದ್ರು ಸಾಲದೆ. ಎಲ್ಲ ಬಿಸಿನೆಸ್ ಸರ್ ನಮ್ಗೆ ಅವ್ರದ್ದು. ನಮ್ಗೇನು ಗೊತ್ತಾ, ನಮ್ಗದು ದುಃಖ ಅಂದ್ರೆ ಅದು ನಮ್ದು ಇದು ಮಾಡ್ಕೊಡ್ಬೇಕು. ನಮ್ಗೆ ಮಾರ್ಗ ಇದೆ ಮಾಡ್ಕೊಡ್ಬೇಕು ನಮ್ಗೆ. ಅದೊಂದು ನಾ ಹೇಳ್ತೇನೆ ಸರ್ಕಾರಕ್ಕೆ, ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ. ಯಾವ ಸರ್ಕಾರ ಬರಲಿ ದಯವಿಟ್ಟು ಮಾಡ್ಕೊಡ್ಬೇಕು. ಯಾಕಂದ್ರೆ ಹಿಂಗ್ ಮಾಡಿದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಕೋರಿಕೆ ಅದೊಂದು ಕೋರಿಕೆ ನಮ್ಗೆ, ತುಂಬಾ ದುಃಖ ಇದೆ ನಮ್ಗೆ. ಯಾಕಂದ್ರೆ 25 ವರ್ಷ ಪಿಕ್ಚರ್ ಅಂದ್ರೆ ಅದು ಸುಮ್ನೆ ಅಲ್ಲ, ಅದು ಸುಮ್ನೆ ಬರಲ್ಲ. ಯಾಕಂದ್ರೆ ಅವ್ರ ಹೆಸರು ಹೆಂಗಿದೆ ಗೊತ್ತಾ, ಅದು ಏನ್ ಗೊತ್ತಾ, ಅವ್ರ ಇರೋದು ಕ್ರೇಜ್. ಆತರ ಯಾರು ಹುಟ್ಟೋದೇ ಇಲ್ಲ ಇಡೀ ವರ್ಲ್ಡ್ಗೆ. ಒಬ್ಬರೇನ ಸಾಹಸ ಸಿಂಹ ಯಜಮಾನ್ರು, ಕೋಟಿಗೊಬ್ಬರು, ಸೂರಪ್ಪ, ಆಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ವಾ, ಸತ್ಯಂ, ನಾಗರಾವು ಎಲ್ಲ ಪ್ರತಿಯೊಂದು ಹೇಳ್ತಾ ಇದ್ರು. ಸುಮಾರು ಹೇಳ್ತಾ ಹೋದ್ರೆ ಆಲೂಟದವ್ರು ಆಗಿರ್ಬೋದು, ಹೇಳ್ತಾ ಇರೋದು ಅವ್ರು ಕೊಡತರ ಮಹಿಳೆಗೆ ಅವ್ರ ಒಬ್ಬರೇನೆ ಹೇಳ್ತಲ್ವಾ. ಅವ್ರ ತರ ಅತಿ ಸುಂದರ ಹೆಂಗಲ್ ನೋಡ್ರಿ. ಆ ಸುಂದರ ಯಾರು ಬರಕ್ ಸಾಧ್ಯ ಇಲ್ಲ, ಬರೋದೇ ಇಲ್ಲ. ಈ ಜನ್ಮ ಅಲ್ಲ, 100 ಜನ್ಮ ಆದ್ರೂ ಆತರ ಯಾರು ಬರಕ್ ಸಾಧ್ಯನೇ ಇಲ್ಲ. ಅಷ್ಟೇ ಸರ್. ಖುಷಿ ಅನ್ನೋದಕ್ಕಿಂತ ನಾವು 15 ದಿವಸದಿಂದ ಪ್ರತಿದಿನ ಇಲ್ಲಿ 2 ಗಂಟೆಗೆ ಬಂದ್ರೆ ಸಾಯಂಕಾಲ ಹೋಗೋದು 4 ಗಂಟೆ. ಎಲ್ಲ ಅಭಿಮಾನಿಗಳು ಎಲ್ಲ ಕಟೌಟ್ಗಳು ನಿಲ್ಸಿ ಬ್ಯಾನರ್ಗಳು ಹಾಕಿ ಹಬ್ಬ ಯಾವಾಗ ಬರುತ್ತೆ ಅಂದ್ರೆ ಇವತ್ತು ಹಬ್ಬ ನೋಡ್ಬಿಟ್ಟು. ಇದು ಚರಿತ್ರೆ. ಯಾಕೆ ಅಂದ್ರೆ ಒಂದು ಹಳೆ ಚಿತ್ರ 25 ವರ್ಷ ನಂತರ ಬಿಡುಗಡೆ ಆಗಿದ್ದ ಭಾರತ ಚಿತ್ರರಂಗದಲ್ಲೇ ಒಂದು ಇತಿಹಾಸ ಅಂತ ಹೇಳ್ಬೇಕು. ನೀವು ಯಾವ್ದೇ ತಗೊಳ್ಳಿ, ಹಿಂದಿ ತಗೊಳ್ಳಿ, ಕನ್ನಡ ತಗೊಳ್ಳಿ, ಯಾವ್ದೇ ತಗೊಳ್ಳಿ, ಒಬ್ಬ ನಟನಿಗೆ 25 ವರ್ಷ ಆದ ನಂತರಕ್ಕೆ 101 ಅಡಿ ಕಟೌಟು ಮತ್ತೆ 50 ಅಡಿ ಕಟೌಟು ಮತ್ತೆ 8 ಅಡಿ 25 ಕಟೌಟು ಮೊದಲನೇ ಬಾರಿಗೆ ಅದು ವಿಷ್ಣು ದಾದಾ ಅವರಿಗೆ ಮಾತ್ರ. ಯಾಕಂದ್ರೆ ಇವತ್ತಿಷ್ಟು ಜನ ನೋಡಿದ್ದಾರೆ. ನಿಜವಾಗ್ಲೂ ನಾವು ದಾದಾ ಅವ್ರ ಅಭಿಮಾನಿ ಆಗೋದಕ್ಕೆ ಧನ್ಯವಾದ. ಕೋಟಿಗೊಬ್ಬ ಹೆಸರಿಗೆ ದಾದಾ ಅವ್ರಿಗೆ ನಿಜವಾಗ್ಲೂ ಕೋಟಿಗೊಬ್ಬರೇ ಅನ್ಬೋದು. ಇದೇನಿಲ್ಲ, ಸ್ಯಾಂಪಲ್ ಅಷ್ಟೇ. ಭಾನುವಾರ ಚರಿತ್ರೆ ಆಗತ್ತೆ, ಕರ್ನಾಟಕ ಚಿತ್ರರಂಗದಲ್ಲೇ ಒಂದು ಸೃಷ್ಟಿ ಆಗತ್ತೆ. ಕೋಟಿಗೊಬ್ಬ ಅಂದ್ರೆ ಈ ತರ ಅಂತ ಇಡೀ ಪ್ರತಿಯೊಬ್ರು ನೋಡ್ಬೇಕು. ಭಾರತ ದೇಶದ ಪ್ರತಿಯೊಬ್ರು ನೋಡ್ತಾರೆ ವಿಷ್ಣುವರ್ಧನ್ ಈ ತರ ಕ್ರೇಜಿ ಅಂತ. ಯಾಕಂದ್ರೆ ಅವತ್ತು 101 ಅಡಿ ಕಟೌಟಿಗೆ ಭಾರಿ ಓನರ್ ಹಾಕಲಾಗುತ್ತದೆ. ಶನಿವಾರನೇ 8 ಅಡಿ ಕಟೌಟಿಗೆ ಬೀಳುತ್ತೆ. ಆಮೇಲೆ ಬೆಳಗ್ಗೆನೆ ಮಜ್ಜಿಗೆ, ಪಾನಕ, ಆಮೇಲೆ ಅನ್ನದಾನ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಮತ್ತೆ ನಮ್ಮ ಕಡೆಯಿಂದ ಸಂಸ್ಥಾರಿಂದ ಐಸ್ ವಿತರಣೆ ಇದೆ 2,000 ಜನಕ್ಕೆ. ಮತ್ತೆ ಲಾಡು ವಿತರಣೆ ಇದೆ, ಎಲ್ಲ ಇದೆ. ನಿಜವಾಗ್ಲೂ ಗ್ರೇಟ್ ಅನ್ಬೋದು. ನಮ್ಮ ಕರ್ನಾಟಕದಲ್ಲಿ ನಾವು ಅವ್ರ ಅಭಿಮಾನಿ ಆಗಿದ್ದಕ್ಕೂ ನಿಜವಾಗ್ಲೂ ಧನ್ಯ ಅನ್ಬೋದು ಸರ್. ನೆಕ್ಸ್ಟ್ ಯಾವ ಮೂವಿ ರಿಲೀಸ್ ಆಗ್ಬೇಕು ಸರ್? ರಿಲೀಸ್ ಅಂದ್ರೆ 1 ಅಲ್ಲ 2 ಅಲ್ಲ 3 ಅಲ್ಲ, ಅವ್ರ ಆಕ್ಷನ್ ಮೂವಿ ಸುಮಾರು ಇದೆ. ನಾನ್ ಕಂಡೆ ಮತ್ತೊಮ್ಮೆ ಕ್ರೇಜಿ ಆಗ್ಬೇಕಂದ್ರೆ ಸಿಡಿದ ಸಹೋದರ, ಸತ್ಯಂ ಶಿವಂ ಸುಂದರಂ, ದಾದಾ, ಈ 3 ಪಿಕ್ಚರ್ ಬಂದ್ರು ನಿಜವಾಗ್ಲೂ ಮತ್ತೊಂದು ಇತಿಹಾಸ ಆಗತ್ತೆ. ಅದು ಕೇವಲ ನಮ್ಮ ದಾದಾ ಅಭಿಮಾನಿಗಳಿಂದ ಆಗತ್ತೆ, ಖಂಡಿತ ಆಗತ್ತೆ. ಸಿಡಿದ ಸಹೋದರ ಆದ್ರೆ ಸೂಪರ್ ಆಗತ್ತೆ. ಜೈ ಹಿಂದ್, ಜೈ ಪ್ರತಿ. ಇವತ್ತು 25 ವರ್ಷದ ನಂತರ ದಾದಾ ಮೂವಿ ತೆರೆ ಮೇಲೆ ಬಂದಿದೆ, ಕೋಟಿಗೊಬ್ಬ ರಿಲೀಸ್ ಆಗಿದೆ. ಎಷ್ಟು ಖುಷಿ ಆಗ್ತಿದೆ ನಿಮಗೆ? ಖುಷಿ ಅನ್ನೋದಕ್ಕಿಂತ ಇಡೀ ಭಾರತ ಚಿತ್ರರಂಗದಲ್ಲಿ ಬಹುಶಃ ಒಬ್ಬ ಕಲಾವಿದ ದೈಹಿಕವಾಗಿ ನಮ್ಮನ್ನಾಗ್ಲಿ 16 ವರ್ಷ ಕಳೆದಿದೆ. ಅಂತ ಮಹಾನ್ ಮೇರು ನಟರ ಒಂದು ಸಿನಿಮಾ 2001ರಲ್ಲಿ ಮೊದಲನೇ ಬಾರಿ ರಿಲೀಸ್ ಆಗಿದೆ. ಅವಾಗ ಒಂದು ದೊಡ್ಡ ದಾಖಲೆನ ನಿರ್ಮಾಣ ಮಾಡಿದ್ವಿ. ಈಗ 25 ವರ್ಷಗಳ ನಂತರ ಅದನ್ನ ರಿಲೀಸ್ ಮಾಡಿದ್ವಿ. ಸೊ ಈಗ ನೀವೇ ನೋಡ್ತಾ ಇದ್ದೀರಿ ಎಂತ ಒಂದು ದಾಖಲೆ, ದಾಖಲೆ ಮಟ್ಟದ ಜನ ಸೇರಿದ್ದಾರೆ. ದಾಖಲೆ ಮಟ್ಟದ ಕಾರ್ಯಕ್ರಮಗಳು ಇಲ್ಲೆಲ್ಲ ನಡೀತಾ ಇದ್ದಾವೆ. ಒಂದ್ ಕಡೆ ಅನ್ನದಾನ ನಡೀತಾ ಇದೆ, ಇನ್ನೊಂದ್ ಕಡೆ ಸ್ವೀಟ್ ವಿತರಣೆ ಮಾಡ್ತಾ ಇದ್ದಾರೆ, ಪಟಾಕಿ ಹೊಡಿತಾ ಇದ್ದಾರೆ, ರಕ್ತದಾನ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡಿದಾಗ ಏನಂತೆ, ಆ ವ್ಯಕ್ತಿತ್ವ ಏನಿದೆ, ಡಾಕ್ಟರ್ ವಿಷ್ಣುವರ್ಧನ್ ಅನ್ನೋ ವ್ಯಕ್ತಿತ್ವ ಏನಿದೆ, ಅದರ ಒಂದು ವ್ಯಕ್ತಿತ್ವದ ಅನಾವರಣ ಇವತ್ತು ಆಗ್ತಾ ಇದೆ. ಸೊ ಹಾಗಾಗಿನೇ ಇಡೀ ಭಾರತ ಚಿತ್ರರಂಗದಲ್ಲೇ ಒಬ್ಬ ಕಲಾವಿದನಿಗೆ ಮತ್ತೊಂದು ಸಾರಿ ಮರು ಬಿಡುಗಡೆ ಆದ ಸಿನಿಮಾಗೆ ಇಷ್ಟೊಂದು ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಮಾಡಿರುವಂಥ ಒಂದು ಕಾರ್ಯಕ್ರಮಗಳು ಇದು ಭವಿಷ್ಯ ಇತಿಹಾಸದ ಪುಟದಲ್ಲಿ ಇದೆ ಫಸ್ಟ್ ಅಂತ ಹೇಳಿ. ನೆಕ್ಸ್ಟ್ ಯಾವ ಮೂವಿ ರಿಲೀಸ್ ಆಗ್ಬೇಕು ಅಂತ ನೀವು ಕೇಳ್ತಾ ಇದ್ದೀರಾ? ಈಗ ನಾವು ವರ್ಷಕ್ಕೆ ಕೊನೆ ಪಕ್ಷ ಒಂದು ಸಿನಿಮಾನಾದ್ರೂ ನಾವು ರಿಲೀಸ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಅದರಲ್ಲಿ ಎಲ್ಲ ಕೆಲವುಗಳೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಸಿನಿಮಾಗಳು ರಿಲೀಸ್ ಆಗ್ತವೆ.
ಸೊ ಹಾಗಾಗಿ ಈಗ ಸದ್ಯಕ್ಕೆ ಈಗ ಕೋಟಿಗೊಬ್ಬ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ಸಿನಿಮಾಗಳು ರಿಲೀಸ್ ಆಗುವಂತ ಹಂತದಲ್ಲಿದ್ದಾವೆ, ಆಗ್ತವೆ. ಅದರಿಂದ ಒಳ್ಳೇದಾಗುತ್ತೆ, ಎಲ್ಲರೂ ಸಂಭ್ರಮ ಪಡೋಣ. ಒಂದು ಮೇನ್ ಇಂಪಾರ್ಟೆಂಟ್ ಕ್ವಶನ್ ಐತೆ, ನಿಮ್ ಹೆಂಡತಿ ಹೋಗಿದವ್ರು ವಾಪಸ್ ಬಂದ್ರ? ಅವರು ಹೋಗಿರ್ಲಿಲ್ಲ, ಮಿಸ್ ಆಗಿ ಸಿದ್ದರಾಮಯ್ಯ ಮಿಸ್ಸಸ್ ಹೋಗ್ತಾರ ಕಾರಲ್ಲಿ ಓಡಾಡ್ತಾರೆ ಅನ್ನಕ್ ಹೋಗಿ ಟಿವಿಯವರು ಒಂದ್ ಸ್ವಲ್ಪ ದಡಬಡ ಆಗಿ ಅದು ಬಡಬಡ ಆಯ್ತು. ಹಂಗಾರೆ ಬಂದಿದ್ದಾರೆ, ನಿಮ್ ಹೆಂಡತಿ ನಿಮ್ ಮನೇಲಿ ಇದಾರೆ ತಾನೆ? ಎಲ್ಲೂ ಹೋಗಿಲ್ಲ, ಇದಾರೆ. ಆದ್ರೆ ಈಗ ಹೆಂಗಸರುಗಳು ಒಂದ್ ಸ್ವಲ್ಪ ವೃದ್ಧಾಪಿಗಳಿಗೆ ವಯಸ್ಸಾದವರಿಗೆ ಗಂಡಸರು ಸ್ವೀಟ್ ಬಿಡಲ್ಲ. ಸಿದ್ದರಾಮಯ್ಯ ಹತ್ಕೊಂಡ್ ಏನಾರ ಕಾರಣ ಮಾಡ್ಬೇಕು. ನಮ್ಗೇನ್ ಲೇಡೀಸ್ ಓಡಾಡ್ಲಿ ಬಹಳ ಖುಷಿ, ಆದ್ರೆ ವಯಸ್ಸಾದವ್ರು ಬಂದಾಗ ಸೀಟ್ ಬಿಡ್ತಾರೆ ಕೂತ್ಕೊಂಡು ಆ ಕಡೆ ತಿರುಗತಾರೆ ಈ ಕಡೆ ತಿರುಗತಾರೆ. ಆ ಡ್ರಾಮಾ ಬೇಡ, ಹುಡುಗರು ನಿಂತ್ಕೊಳ್ಳಿ, ವಯಸ್ಸಾದವ್ರಿಗೆ ಸೀಟ್ ಕೊಡಂಗೆ ಒಂದು ಆರ್ಡರ್ ಮಾಡ್ಲಿ. ಸಿದ್ದರಾಮಯ್ಯ ಡಿ ಕೆ ಅಂತ ಮುಂದೆ ಇನ್ನ ನಡ್ಸ್ಕೊಂಡೋಗ್ಲಿ. ಈಗೇನ್ ಲಾಸ್ ಇಲ್ಲ, ಆದಾಯದಲ್ಲೇ ಓಡ್ತಾ ಇದೆ. ಲೇಡೀಸು ಓಡ್ಲಿ, ಮುತ್ಕರ್ಗ ಒಂದ್ ಸ್ವಲ್ಪ ಜಾಗ ಕೊಡಂಗ್ ಮಾಡಪ್ಪ ಸಿದ್ದರಾಮಯ್ಯವರೇ. ಹೇಳ್ಬಿಡ್ತೀನಿ ಅದಕ್ಕೆ. ಈಗ ಕರ್ನಾಟಕ ಜನಕ್ಕೆ ಎಷ್ಟೊಂದು ಕುತೂಹಲ ಇತ್ತು, ಅವ್ರ ಹೆಂಡತಿ ಬಂದಿದ್ರೆ ಇಲ್ವಾ ಅಂದ್ಬಿಟ್ಟು ಈಗ ಅವ್ರು ಹೇಳ್ತಿದ್ದಾರೆ ಮನೇಲಿ ಇದ್ದಾರೆ. ಕರ್ನಾಟಕ ಜನತೆ ಎಲ್ಲ ಖುಷಿ ಪಡಿ. ಈಗ ಮೂವಿಗೆ ಬರೋಣ. ಇವಾಗ ಕೋಟಿ ಮತ್ತೆ ಹೇಳ್ಬಿಡ್ತೀನಿ, ಯೂಟ್ಯೂಬರ್ಸ್ ಸುಮ್ನೆ ಹಾಕೊಂಡು ಧರ್ಮಸ್ಥಳ ಅಂತ ಉಜ್ಬೇಡಿ, ದಯವಿಟ್ಟು ಕೈ ಬೇಡ್ಕೊತೀನಿ. ಅವ್ರು ಹೋಗಿದ್ರು, ಆಯ್ತು ಬಂದು ಆಯ್ತು 3 ವರ್ಷ ಆಯ್ತು, ಅಲ್ಲೇ ಫ್ರೀ ಬಸ್ ಬಿಟ್ಟು ಮುತ್ಕರ್ಗೆ ಸೀಟ್ ಹೋಗ್ಬಿಡ್ತಾ ಇಲ್ಲ. ಹೆಂಗಸರು ನಮ್ ಸಿದ್ದರಾಮಯ್ಯರು ಸ್ವಲ್ಪ ಅದೊಂದು ಆರ್ಡರ್ ಮಾಡಬೇಕು, ವಯಸ್ಸಾದವ್ರು ಸೀಟ್ ಬಿಡಿಗೆ. ಈಗ ಇವತ್ತು ವಿಷ್ಣು ದಾದಾ ಅವ್ರದ್ದು ಕೋಟಿಗೊಬ್ಬ ರಿಲೀಸ್ ಆಗಿದೆ, ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ? ಖುಷಿ ಅಲ್ಲ, ಬೆವ್ರು ನೋಡಿ ಹೆಂಗ್ ಬೀಳ್ತಾ ಇದೆ, ಅಭಿಮಾನಿಗಳು ನೋಡಿ ಹೆಂಗ್ ನಿಂತಿದ್ದಾರೆ. ಆ ವಯ್ಯ ಕಷ್ಟ ಬಿದ್ದಿದ್ಕೆ ಒಂದ್ ಸ್ಟೇಡಿಯಂ ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ ಅವನ ಜೊತೆ ಸೈಡಲ್ಲಿ ಕೂರಿಸ್ಬಿಟ್ಟಿದ್ರೆ ಇವತ್ತು ಬಂದ ಅಭಿಮಾನಿಗಳೆಲ್ಲ ದರ್ಶನ್ ಅಂಬರೀಷ್ನ ಎಲ್ಲ ನೋಡ್ಕೊಂಡು, ರಾಜ್ಕುಮಾರ್ ಪುನೀತ್ ಎಲ್ಲ ನೋಡ್ಕೊಂಡು, ಇವ್ರನ್ನ ನೋಡ್ಕೊಂಡವರು ಟೂರ್ನಮೆಂಟ್ ಎಲ್ಲ ಜನ ಅಭಿಮಾನಿಗಳು ನೋಡ್ಕೊಂಡವರು. ಆದ್ರೆ ತಾಣೆಗೆಲ್ಲ ಒಂದ್ ಕಡೆ ತೊರಲ್ತಳ್ದಂಗೆ ಮೈಸೂರು ರೋಡಲ್ಲಿ ತಳ್ಬಿಟ್ರೆ ಈಗಲೂ ಏನೋ ಕಾಲ ಮಿಂಚೋಗಿಲ್ಲ. ಗೌರ್ಮೆಂಟ್ ಇನ್ನ ಇಂಪ್ರೂವ್ ಮಾಡ್ಬೇಕು ಅಂತ ನಾನು ವಿಷ್ಣುವರ್ಧನ್ ಅಭಿಮಾನಿಯಾಗಿ ಕೇಳ್ಕೊಂತ ಇದ್ದೀನಿ. ಇವತ್ತು ಫಿಲಮ್ ನೋಡಿ ಅಭಿಮಾನಿಗಳು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. ನಾನು ಕುಣಿಗಲ್ಲಿಂದ ಬಸ್ ಚಾರ್ಜ್ ಹಾಕೊಂಡು ಎಡವಾಣೆ ನಮ್ಮೂರು ಅಂಬತ್ತೂರು ಹೋಗ್ಲಿ ಕುಣಿಗಲ್ ತಾಲೂಕು ಊರ ಹಬ್ಬ ಬಿಟ್ಟು ಬಂದಿದ್ದೀನಿ. ನನ್ನ ಅಭಿಮಾನಿ ನೋಡಕ್ಕೆ, ನನ್ನ ಹೀರೋ ನೋಡಕ್ಕೆ ಊರ ಹಬ್ಬ ತಂಗ್ಳು ಊಟ ಬಟ್ಟಿ ಮಟನ್ ಊಟನ ಬಂದಿದ್ದೀನಿ. ಪಿಕ್ಚರ್ ನೋಡ್ಲೇಬೇಕು ಅಂತ ಏನಕ್ಕೆ ಬಂದೆ, ಮನೇಲಿ ಬೇಕಾದಷ್ಟು ಹಬ್ಬ ಮಾಡಿದ್ವಿ ಒಂದು ವಾರದಿಂದ. ನಮ್ಮೂರ ಎಡವಾಣೆಲೆ ಹಬ್ಬ ಒಂದು ವಾರ 10 ತಿಂಗಳು ಉಂಡೆ ಬಂದಿದ್ದೀನಿ ಪಿಕ್ಚರ್ ನೋಡಕ್ಕೆ. ಬಂದು ಎಲ್ಲ ಅಭಿಮಾನಿಗಳ ಮನೇಲಿ ಹೆಂಗಸರು ಮಕ್ಳು ಕರ್ಕ ಬಂದೆ ತೋರಿಸ್ಬೇಕು ವಿಷ್ಣುವರ್ಧನ್ ಅಂತ ನಾನು ಕೇಳ್ಕೊತೀನಿ. ಎಡವಾಣೆ ಶಿವಣ್ಣ ಏನಾರ ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಅಂತ ನಾನು ಕೈ ಮುದಿ ಕೇಳ್ಕೊಂತೀನಿ. ಫ್ರೀ ಬಸ್ ಟ್ರಾಲ್ ಶಿವಣ್ಣ, ನಮ್ಮ ಸಿದ್ದರಾಮಯ್ಯರು ರುದ್ರಾಭಿಗಳ್ಗೊಂದು ಸ್ವಲ್ಪ ಸೀಟ್ ಬಿಡಕ್ಕೆ ಒಂದು ಆರ್ಡರ್ ಮಾಡಬೇಕು. ಇವತ್ತಿಂದಾನೇ ಆರ್ಡರ್ ಬಿಡಬೇಕು. ವಿಷ್ಣುವರ್ಧನ್ ಪಿಕ್ಚರ್ ರಿಲೀಸ್ ಆಗಿರೋದ್ರಿಂದ ಮುತ್ಕರಿಗೆ ಆರ್ಡರ್ ಕೊಟ್ಟೆ. ಕಂಡಕ್ಟ್ರು ಹೇಳಿ ತಿಳಿಸಿ, ವಯಸ್ಸಾದವ್ರು ಪಾಪ ಹೆಂಗಸರು ಕೂತ್ಕೋತಾರೆ, ಮುತ್ತುಗಳು ನಿಂತ್ಕೊಂಡು ಏನಾರ ಕೂತ್ಕೊಂಡು ಈ ಕಡೆ ತಿರುಗತ್ತಾರೆ ಆ ಕಡೆ ತಿರುಗತ್ತಾರೆ, ಸೀಟೇ ಬಿಡಲ್ಲ. ನಮಸ್ಕಾರಗಳು ಕರ್ನಾಟಕದ ಜನತೆ. ಕೋಟಿಗೊಬ್ಬ ಮೂವಿ ರಿಲೀಸ್ ಆಗಿದೆ. ವಿಷ್ಣು ದಾದಾ ಅವ್ರನ್ನ 25 ವರ್ಷ ನಂತರ ತೆರೆ ಮೇಲೆ ನೋಡ್ತಾ ಇದ್ದೀರಾ, ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ? ಸರ್, ವಿಷ್ಣುವರ್ಧನ್ ಕ್ರೇಜ್ ಇಲ್ಲಿ ಹೇಳ್ತಾ ಇದೆ. ಏನ್ ಸರ್ ಈ ಜನ, ಈ ಕ್ರೌಡು, ಈ ವಿಜುವಲ್ಸ್, ಈ ಕ್ಲಾಪ್ಸು, ಅಪ್ಪ ತುಂಬಿ ತುಳುಕ್ತಾ ಇದೆ. ಏನ್ ಇಲ್ಲೇನ್ ಯಾರನ್ನ ಅಂದ್ರೆ ರೋಡಲ್ಲಿ ಹೋಗ್ತಾರೋ ಕೇಳ್ತಾ ಇದ್ರೆ ಇದೇನ್ ಜಾತ್ರೆನ ಅಂತ ಕೇಳ್ತಾ ಇದ್ರೆ, ಅಲ್ಲ ಸ್ವಾಮಿ ಇದು ವಿಷ್ಣುವರ್ಧನ್ ಜಾತ್ರೆ ಅಂತ ಹೇಳ್ತಾ ಇದ್ವಿ. ಆ ರೇಂಜ್ಗಿದೆ. ಏನ್ ಸರ್ ಅಂದ್ರೆ ಕೋಟಿಗೊಬ್ಬ ಇನ್ನೊಬ್ರು ಯಾರು ರೀಮೇಕ್ ಮಾಡಕ್ಕಾಗಲ್ಲ. ಓಕೆನಾ, ಅದು ಮಾಡಿರೋದು ಒಬ್ಬರೇ ವಿಷ್ಣುವರ್ಧನ್, ಅವ್ರೊಬ್ಬರೇ ಮಾಡಕ್ಕಾಗೋದು, ಅವ್ರೊಬ್ಬರೇ ಇನ್ಯಾರು ಮಾಡಕ್ಕಾಗಲ್ಲ. ಏನ್ ಸರ್ ಅಪ್ಪ ಸರ್ ಅವ್ರದ್ದು ಆ ಆಕ್ಷನ್ಸ್, ಇದು ಅವ್ರು ಕೊಡ್ತಾ ಇದ್ದಿದ್ದು ಆ ಫೈಟಿಂಗ್ಸ್, ಅಪ್ಪ ಯಾರು ಮೀರ್ಸಕ್ಕಾಗಲ್ಲ ಸರ್. ಓಕೆನಾ, ಅದ್ರ ರಿಸಲ್ಟೇ ಇವತ್ತು ಇಲ್ಲಿ ಬಂದಿರೋ ಈ ಜನ. ಅಂದ್ರೆ ಯಾವಾಗಿಂದೋ ಮೂವಿನ ಸುಮಾರು ನಾನು ಹೇಳ್ಬೇಕಂದ್ರೆ ಇಷ್ಟು ಸರಿ ನನಗೆ ಜ್ಞಾಪಕ ಇಲ್ಲ, ಅಲ್ಲಿ 25 ವರ್ಷದಲ್ಲಿ ಒಂದ್ 75 ಸರಿ ನಾನು ನೋಡಿರ್ಬೋದು. ಬಟ್ ಆದ್ರೂ ಜನರು ಅಷ್ಟೇ ಸರ್ ನೋಡಿರ್ತಾರೆ. ಆದ್ರೂ ಮತ್ತೆ ಆ ಸಿನಿಮಾ ನೋಡ್ಬೇಕಂತ ಕೇಳಿ ಒಂದು ದಿನ ಮೀಸ್ಲಿಟ್ಟು ಮತ್ತೆ ಈ ಸಿನಿಮಾ ಬಂದ್ರ ಇದು ಗ್ರೇಟ್ ಅಂದ್ರೆ, ಇದು ವಿಷ್ಣುವರ್ಧನ್, ಇದು ಬೇಕಾಗಿರೋದು. ಓಕೆನಾ, ಇದು ಸುಮ್ನೆ ಬರಲ್ಲ ಸರ್, ಅವ್ರು ಮಾಡಿರೋಂತ ಹೆಸರು. ಓಕೆನಾ, ಯಾಕಂತ ಕೇಳಿದ್ರೆ ನಾವು ನೋಡಿರ್ತೀರಿ, ಅವರು ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಅವರ ಹೆಸರು, ಆ ಕ್ರೇಜು ಅದನ್ನ ಯಾರು ಮೀರ್ಸಕ್ಕಾಗಲ್ಲ. ಸಿನಿಮಾ ರಂಗದಲ್ಲಿ ಒಬ್ಬರೇ ವಿಷ್ಣುವರ್ಧನ, ಜೈ ವಿಷ್ಣುವರ್ಧನ, ಜೈ ದಾದಾ, ಜೈ.
ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ದಿನ ವಿಷ್ಣುವರ್ಧನ್ ಅಂಕಲ್ ಅವರ ಕೋಟಿಗೊಬ್ಬ ಫಿಲಂ ರಿಲೀಸ್ ಆಗಿದೆ. ಇವತ್ತಿನ ದಿನ ಏನ್ ಹೇಳ್ಬೋದು ಅಂದ್ರೆ ಕೋಟಿಗೊಬ್ಬ ಅಂದ್ರೆ ಓರ್ವ 7 ಕೋಟಿ ಜನ ಸೇರಿದ್ರೆ ಪರ್ವ, ಅಭಿಮಾನಿಗಳ ಪ್ರತಿಬಿಂಬ ಇವರೇ ಅಲ್ವಾ ಕರ್ನಾಟಕದ ಕದಂಬ, ಜಯದ ದಳಪತಿ, ದಶಕದ ಅಧಿಪತಿ, ದಾದ ಅಂದ್ರೆ ಪ್ರೀತಿ, ಖಡ್ಗೆ ಎತ್ತಿದರೆ ವೀರಪ್ಪ ನಾಯಕ, ಕೈ ಮುಗಿದು ನಿಂತರೆ ಜನನಾಯಕ, ಬಂಗಾರದ ಕಳಶದ ಸಿರಿವಂತ, ಸೂರ್ಯವಂಶದ ಧೀಮಂತ, ಹೃದಯಗೀತೆಯ ಸಾಮ್ರಾಟ, ವಿಷ್ಣು ಸೇನಾ ಅಂದ್ರೆ ಜ್ಯೇಷ್ಠ, ಕರುನಾಡ ಯಜಮಾನ, ಈ ಸಿಂಹಾದ್ರಿ ಕುಲಕ್ಕೆ ವಿಷ್ಣುವರ್ಧನ, ದ ಲಯನ್ ಇಸ್ ಬ್ಯಾಕ್. ಸಿಂಹ ಅಂದ್ರೆ ಪೀಠ, ಗಾಂಭೀರ್ಯದ ನೋಟ, ಗತ್ತಲೇ ಇಲ್ವ ರಾಮಾಚಾರ್ಯ ಪಾಠ. ಇಷ್ಟ್ರಿ ತೆಗೆದು ನೋಡಿದ್ರೆ ಸ್ಕೂಲ್ ಮಾಸ್ಟರು, ಇವರೇ ಅಲ್ವಾ ನಮ್ ಚಾಮಯ್ಯ ಮೇಷ್ಟರು. ಮಹಿಳೆಯರ ಪಾಲಿಗೆ ಹಬ್ಬ ಅಂದ್ರೆ ಹಾಲುಂಡತವರು, ದೋಸ್ತಿ ಅಂತ ತಪ್ಕೊಂಡ್ರೆ ಇಲ್ಲೇ ಹುಟ್ಟೋಲ್ಲ ದಿಗ್ಗಜರು. ಮೂಲತಃ ಮೈಸೂರು ರತ್ನ, ಬೆಂಗಳೂರಿನಲ್ಲಿ ಗೋಪುರದ ಮೇಲೆ ಅಲ್ಲೇ ಯತ್ನ, ಆಮೇಲೆ ಸಿಕ್ಕಿದ್ದೆ ಕರ್ನಾಟಕ ರತ್ನ. ಇದೇ ಆ ದೇವರು ಹೊಸದ ಪ್ರೇಮದ ದಾರ, ಅಭಿಮಾನಿಗಳ ಬಂಧನವೇ ಈ ಮುತ್ತಿನ ಹಾರ. ಧನ್ಯವಾದ. ನಿನ್ ಹೆಸರು? ಕುಶಾಲ್ ಚಂದ್ರ. ಮೂವಿ ನೋಡ್ದ? ನಾನು ನೋಡಿಲ್ಲ, ಕೋಟಿನ ಪುಟ್ಕೋಸ್ತಿಲ್ ಕಟ್ಕೊಂಡು ನೋಡಿರೋಂತ ವಂಶ ಕಂಡ ನಮ್ದು. ನಮ್ಮ ಹತ್ರನೇ ಕಾಸಿನ ಬಗ್ಗೆ ಮಾತಾಡ್ತೀಯಾ? ಎಷ್ಟ್ಲ ಮಡಗಿದ್ಯಾ ನೀನು? ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ನಾವು ಮನ್ಸ್ ಮಾಡಿದ್ರೆ ನಿಮ್ಮಂತ ಎಷ್ಟೋ ಮಂತ್ರಿಗಳನ್ನ ಹುಟ್ಟಾಕ್ಬೋದು, ಆದ್ರೆ ನಿನ್ನೊಬ್ನಿಂದ ನನ್ನಂತ ಒಬ್ಬ ನರಸಿಂಹೇಗೌಡ ಹುಟ್ಟಾಕ ಆಯ್ತದ? 25 ವರ್ಷ ಆದ್ಮೇಲೆ ತೆರೆ ಮೇಲೆ ನೋಡ್ತಾ ಇದಾರೆ, ಎಷ್ಟು ಖುಷಿ ಆಯ್ತು? ಹೇಳಕ್ಕೆ ಆಗ್ತಾ ಇಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದೀವಿ ಆಲ್ರೆಡಿ. ನಿಮ್ಗೆ ಗೊತ್ತಿರೋ ಹಾಗೆ 1 ಮಂತ್ ಇಂದಾನು ಈ ತರ ತುಂಬಾನೇ ಪ್ರಿಪ್ರೇಷನ್ ಇತ್ತು. ಹೇಳ್ಬೇಕಂದ್ರೆ ಈ ಸಕ್ಸಸ್ಗೆ ಒಂದು ಕಾರಣ ಮೇನ್ ಹಳೆ ಅಭಿಮಾನಿಗಳು. ಅವರು ಏನ್ ಇವತ್ತು ಕಟೌಟ್ ಹಾಕಿದ್ದಾರೆ, ಮತ್ತೆ ಅವ್ರು ಏನು 4 ತಿಂಗಳು ಲೈಕ್ 4 ವೀಕ್ ಇಂದ ಕಂಟಿನ್ಯೂಸ್ ಆಗಿ ಹಾರಗಳು ಹಾಕಿರೋದೇ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಆಗಿದೆ. ಒಂದು ಎರಡನೇದು ಬಂದು ನಮ್ಮ ಆಟೋ ಡ್ರೈವರ್ಸ್ಗಳು, ಅವ್ರು ಎಂತ ಕಷ್ಟದ ಪರಿಸ್ಥಿತಿನಲ್ಲಿ ಇದ್ರು ಕೂಡ ಇವತ್ತು ನಮ್ ಕೋಟಿಗೊಬ್ಬ ಮೂವಿಗೆ ತುಂಬಾ ಅವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಇನ್ನು ಕೊಡ್ತಾನೆ ಇರ್ತಾರೆ. ಸೊ ನಿಜವಾಗ್ಲೂ ಈ ಒಂದು ಕ್ರೇಜು, ಈ ಒಂದು ಜನ ಜಾತ್ರೆ, ಒಂದ್ ಜೋಶು ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ. ತುಂಬಾನೇ ಖುಷಿ ಆಗ್ತಿದೆ, ತುಂಬಾನೇ ಹೆಮ್ಮೆ ಅನ್ಸಿದೆ. ಯಾಕಂದ್ರೆ ಇಂತ ಒಂದು ನಟನ ಸಿನಿಮಾಗೆ 25 ವರ್ಷ ಆದ್ಮೇಲೂ ಕೂಡ ಇನ್ನೂ ಈ ತರ ಒಂದು ಕ್ರೇಜ್ ಇದೆಯಲ್ಲ, ನಿಜವಾಗ್ಲೂ ತುಂಬಾ ಅಪ್ರಿಶಿಯೇಟ್. ನಾವು ಕೂಡ ವಿಷ್ಣುದಾದ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಪಡ್ತೀವಿ. ಇಲ್ಲಿ ಒಂದು ಸಂಭಾಷಣೆ ಆಗಿರ್ಬೋದು, ಒಂದು ಚಿತ್ರಕಥೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಹೆಂಗಿದೆ ಅಂತಂದ್ರೆ ಇನ್ನು 10 ಅಲ್ಲ 50 ಸತಿ ನೋಡಿದ್ರು ಸಮಾಧಾನ ಆಗಲ್ಲ. ಬರೀ 2.5 ಅವರ್ ಎಲ್ಲ ಇರಬಾರ್ದಿತ್ತು ಫಿಲಮು. ಡೈರೆಕ್ಟರ್ ಸರ್ಗೆ ನಾನು ಅದೇ ಹೇಳ್ತೀನಿ, ಸರ್ ಈ ಮೂವಿನ 5 ಅವರ್ ಮಾಡ್ಬೇಕಿತ್ತು ಸರ್. ಆ ಸ್ಟೈಲು, ಆ ಗ್ಲಾಸು, ವಾಕಿಂಗ್ ಸ್ಟೈಲು, ಆ ಒಂದೊಂದು ಸ್ಟ್ರೆಂತ್ ಇದೆಯಲ್ಲ, ಆ ಸ್ಟ್ರೆಂತ್, ಆ ಲೆಗ್ ಎತ್ತು ಒಂದು ಹೊಡಿತಾರಲ್ಲ ಸರ್, ಅದನ್ನ ಲೈಫಲ್ಲಿ ಯಾವ ನಟರು ಕೆಲವು ಮಾಡಕ್ ಆಗಲ್ಲ ಅಂತ ಒಂದು ರಿಯಲ್ ಆಕ್ಟಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ವಿಷ್ಣುವರ್ಧನ ಅನ್ನೋದಕ್ಕಿಂತ ಕೋಟಿಗೊಬ್ಬ, ಕರ್ನಾಟಕದ ಕೋಟಿಗೊಬ್ಬ ಅಂತಾನೆ ನಾವು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅಭಿಮಾನಿಗಳಿಗೂ. ಸನ್ಸ್ಟಾರ್ ಸಂಘದಿಂದ ಕೂಡ ಕೃತಜ್ಞತೆಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್. ನೆಕ್ಸ್ಟ್ ಯಾವ ಮೂವಿ ರಿಲೀಸ್ ಆಗ್ಬೇಕು ದಾದಂದು? ಸರ್ ನಾಗರಾವು ಸರ್, ನಾಗರಾವ್ ಆಗ್ಬೇಕಂತ ತುಂಬಾ ಆಸೆ ಇದೆ. ಏನಕ್ಕೆ ಅಂತಂದ್ರೆ ಅದನ್ನ ಅದ್ರಲ್ಲಿರುವಂತ ಒಂದು ಹಾಡಿದೆಯಲ್ಲ, ಹಾಡನ್ನ ಕೇಳಿಸ್ಕೊಂಡ್ರೆ ಈಗಲೂ ಕೂಡ ಮೈ ತುಂಬಾ ರೋಮಾಂಚನ ಅನ್ಸುತ್ತೆ. ದಾದನ ಆಲ್ಮೋಸ್ಟ್ ಎಲ್ಲಾ ಫಿಲಂಗಳನ್ನ ರಿಲೀಸ್ ಮಾಡಿದ್ರು ಇಷ್ಟೇ ಕ್ರೇಜ್ ಇರುತ್ತೆ ಸರ್. ಇನ್ನು ಜಾಸ್ತಿ ಆಗ್ತಾನೆ ಹೋಗುತ್ತೆ ಕ್ರೇಜ್, ಹೊರತು ಕಮ್ಮಿ ಅಂತೂ ಆಗೋದಿಲ್ಲ ನಮಗೆ ಗೊತ್ತಿರೋ ಮಟ್ಟಿಗೆ. ಯಾಕಂದ್ರೆ ಇವತ್ತಿನ ಯೂತ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಆದ್ರೂ ಕೂಡ ಈ ಹಳೆ ಅಭಿಮಾನಿಗಳು, ಹಿರಿಯ ಅಭಿಮಾನಿಗಳು ಯಾರಿದ್ದಾರೆ ಅವ್ರನ್ನ ನೋಡಿ ಅವ್ರಿಗೂ ಒಂದು ಪ್ರೇರೇಪಣೆ ಅನ್ಸುತ್ತೆ. ಹೌದು, ಬಾಸ್ ಇದ್ರು, ಬಾಸ್ಗೆ ತರ ಒಂದು ಕ್ರೇಜ್ ಇತ್ತು. ನಿಮ್ಗೆ ಗೊತ್ತು ಸರ್ ಎಷ್ಟು ದೊಡ್ಡ ಕಟೌಟ್ ಇದೆ, ನೋಡಕ್ಕೆ ಆಗ್ತಾ ಇಲ್ಲ. ಕಟೌಟ್ ನ ಕತ್ತೆತ್ತಿ ನೋಡ್ಬೇಕು. ಈ ತರ ಯಾರು ಇಷ್ಟು ದೊಡ್ಡ ಕಟೌಟ್ ಆಗ್ಲಿ, ಹಾರಗಳು ಸುರಿಮಳೆಗಳಾಗ್ಲಿ, ನೆಕ್ಸ್ಟ್ ಬೀಳತ್ತೋ ಬೀಳಲ್ಲೋ ಗೊತ್ತಿಲ್ಲ. ಬಟ್ ವಿಷ್ಣುದಾದ ಅಭಿಮಾನಿಗಳು ನಿಜವಾಗ್ಲೂ ಗ್ರೇಟ್. ಪ್ರತಿಯೊಂದನ್ನು ಚೆನ್ನಾಗಿ ಮಾಡಿದ್ದಾರೆ. ನಮಗೂ ತುಂಬಾ ಖುಷಿ ಆಗುತ್ತೆ. ನಾವು ಕೂಡ ನಮ್ಮ ಸಂಘದಿಂದ ಇವತ್ತು ಬೆಳಗ್ಗೆಯಿಂದ ನೋಡಿದೀರ ಅನ್ಸುತ್ತೆ, ಹೂವಿನ ಅಲಂಕಾರ, ಕೇಕ್ ಕಟ್ಟಿಂಗು, ಮತ್ತೆ ಇನ್ನು ಭಾನುವಾರ ಕೂಡ ಹಮ್ಮಿಕೊಂಡಿದೀವಿ. ಅನ್ನದಾನ ಮತ್ತೆ ಐಸ್ ಕ್ರೀಮ್ ಕೊಡೋದು, ಪ್ರತಿಯೊಂದನ್ನು ಎಲ್ಲ ಮಾಡ್ತಾ ಇದಾರೆ. ಅವ್ರವ್ರ ತಕ್ಕ ಮಟ್ಟಿಗೆ ಅವ್ರವ್ರ ಸಂಘದಿಂದ ಏನೇನ್ ಮಾಡ್ತಿದಾರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಈಚ್ ಅಂಡ್ ಎವ್ರಿ ಒನ್ ಸರ್. ಎಲ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ.